ಅಕ್ಕ, ಸತಿ ಸಕ್ಕುಬಾಯಿ ಸಿನಿಮಾ ನೀನ್ ಎಷ್ಟು ಸಲ ನೋಡಿದ್ಯಾ? ಯಾಕೋ? ಅಲ್ಲ, ನಮ್ಮಲ್ಲಿರೋ ಸಕ್ಕುಬಾಯಿನು ನಿನ್ನ ಕಿರುಕುಳ ತಡ್ಕೊಳಕಾಗದೆ ವಿಲಿ 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 ಅಂತ ಒದ್ದಾಡ್ತಿದ್ದಾಳೆ, ಅದಕ್ಕೆ. ಲೋ ರಂಗ, ಇವಳು ಆ ಕಾಲ ಸಕ್ಕುಬಾಯಿ ಅಲ್ಲ, ಈ ಕಾಲ ಸಕ್ಕುಬಾಯಿ. ಇಲ್ಲಿ ನಡೆಯೋ ವಿಚಾರನೆಲ್ಲ ಗುಟ್ಟಾಗಿ ತನ್ನ ಗಂಡಿ ಕಾಗದ ಬರ ತಿಳಿಸಿದ್ರು ತಿಳಿಸಬಹುದು. ಯಾವ್ದಕ್ಕೂ ಅವಳ ಮೇಲೆ ಒಂದ್ ಕಣ್ಣಿರ್ಲಿ. ಏನೋ ನಿಮಗೂ ಸೇರ್ತಿರೋದು. ನೀನು ನನಗೆ ಹೇಳ್ತಾ ಇದೀಯಾ? ಅವನಿಗೇನು ಹೇಳ್ತೀಯಾ? ನನಗೇನು ಹೇಳ್ತೀಯಾ? ಸ್ವಲ್ಪ ಗೌರವ ಆಗಿ ಹೇಳೆ. ನೀ ಸೇರೋದು ಕಾಣಲ್ವೇ? ರೇಖಾ, ರೇಖಾ, ಬಾಮ್ಮ ಬಾ. ವೈಕುಂಠದಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮನೆ ಬಂದ ಹಾಗಾಯ್ತು. ಬಾಮ್ಮ ಕೂತ್ಕೋ. ಬರ್ಬೇಕು ಗೀತಾದೇವಿ ಅವರು, ವೆಲ್ಕಮ್. ದೇವಿ ಗಿವಿ ಏನು ಬೇಡ, ಗೀತಾ ಅಂತ ಕರೆದ್ರೆ ಸಾಕು. ಆಹಾ, ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳ್ಕೊಲ್ಲ ಅಂತ. ಕೋಟ್ಯಾಧಿಪತಿ ಮಗಳಾದ್ರೂ ಏನ್ ವಿನಯ, ಏನ್ ವಿಧೇಯತೆ. ಎಲ್ಲ ನಿನ್ನ ಗುಣ ಕಣೆ. ರೇಖಾ ಇಲ್ಲಿ ಕಾಣಿಸ್ತಾ ಇಲ್ಲ. ರೇಖಾ, ಸುಮ್ಮನೆ ಊಟ ಮಾಡಿ ಮಲಗಿದಾಳೆ. ಗೊತ್ತಿಲ್ಲ. ನೀವ್ ಕೂತ್ಕೊಮ್ಮ, ನಾ ಹೋಗಿ ಕರ್ಕೊಂಬರ್ತೀನಿ. ಕೂತ್ಕೊಳ್ಳಿ. ಏ ಮೂದೇವಿ, ಉರಿ ಹಾಕಿ ಸಾಕು, ಹೇಳ ಮೇಲೆ. ಊರಿಂದ ನೀನ್ ನೋಡ್ಬೇಕು ಅಂತ ನಿನ್ ಸ್ನೇಹಿತೆ ಗೀತಾ ಬಂದಿದ್ದಾಳೆ. ಗೀತಾ ಬಂದಿದ್ದಾಳ? ನಿಜ್ಗ. ಈ ಅವತಾರದಲ್ಲಿ ಗೀತನ ಮುಂದೆ ನಿಂತು ಸೀತೆ ತರ ಏನಾದ್ರೂ ಗೋಳಾಡ್ದ್ಯಾ? ಇಲ್ಲ ಅತ್ತೆ, ನಾನೇನು ಹೇಳಲ್ಲ. ನೀನ್ ಹೇಳದೆ ಇದ್ರು ಇನ್ ಮುಸುರಿನೇ ಹೇಳುತ್ತೆ. ಹಾಗೆ ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಬೇರೆ ಒಳ್ಳೆ ಸೀರೆ ಉಟ್ಕೊಂಡ್ ಬಾ. ಅಪ್ಪಿ ತಪ್ಪಿ ಇಲ್ಲಿ ನಡೆಯೋ ವಿಷಯ ಏನಾದ್ರೂ ಬಾಯ್ ಬಿಟ್ಟು ಮನೆಯಿಂದಲೇ ಒದ್ದಾಟ ಆಗ್ಬಿಡ್ತೀನಿ. ಹುಷಾರ್. ನಡೆಯ ಬೇಗ. ರೇಖಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ಏನೇ, ನೀನ್ ನಮ್ಮನ್ನೆಲ್ಲ ಮರ್ತ್ರು ನಾನ್ ನಿನ್ ಮರೆಯಲ್ಲ. ಎಲ್ಲಿ ಆನು? ಯಾಕೆ ಆನು ಹೇಳ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ತಗೋ. ಏನೇ, ಅತ್ತೆ ಮನೆ ಸುಪ್ಪತ್ತಿಗೆ ಮೇಲೆ ಮಲಗ್ತಿದ್ದ ಹಾಗೆ ಹುಟ್ಟಿದ ಮನೆ ಸ್ನೇಹಿತರು ಎಲ್ರನ್ನ ಮರ್ತ್ಬಿಟ್ಟೆ ಅನ್ಕೊಂಡೆ. ಆದ್ರೆ ನಿನ್ ಹುಟ್ಟದಬ್ಬನ ಮರ್ತ್ಬಿಟ್ಟಿದ್ಯಾ? ಹೌದಾ? ಏನಮ್ಮ ರೇಖಾ, ಈ ವಿಷಯ ಮುಂಚೆನೆ ನನಗೊಂದ್ ಮಾತು ಹೇಳಿದಿದ್ರೆ ಊರ್ನವರಿಗೆಲ್ಲ ಊಟಕ್ಕೆ ಹಾಕಿ ನೀನ್ ಹುಟ್ಟದಬ್ಬ ಮಾಡ್ತಿದ್ನಲ್ಲಮ್ಮ. ಪ್ರತಿದಿನಾನು ಹಬ್ಬನೇ ಮಾಡ್ತಿದ್ದೀರಲ್ಲ, ಇನ್ನು ಹುಟ್ಟದಬ್ಬ ಯಾಕತ್ತೆ? ಅಯ್ಯೋ 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 ಅಯ್ಯೋ, ಹಾಗಂದ್ರೆ ಹೇಗಮ್ಮ? ಸಂಪ್ರದಾಯನ ಬಿಡಕ್ಕಾಗುತ್ತಾ? ತಗೋ, ನಿನ್ ಹುಟ್ಟಿದಬ್ಬಕ್ಕೆ ನನ್ನ ಈ ಕಾಸಿನ ಸರನೇ ನಿನಗೆ ಕಾಣಿಕೆ. ರೇಖಾ, ಇಷ್ಟು ದಿವಸದಿಂದ ನೀನ್ ಯಾಕೆ ಆಗ್ತಾ ಬರೀಲಿಲ್ಲ ಅಂತ ನಂಗೆ ಈಗ ಅರ್ಥ ಆಯ್ತು. ನಿಮ್ಮತ್ತೆ ಇಷ್ಟೊಂದು ಒಳ್ಳೆಯವರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಯು ಆರ್ ವೆರಿ ಲಕ್ಕಿ. ಟೈಮ್ ಆಯ್ತು, ನಂಗೋಸ್ಕರ ಡ್ಯಾಡಿ ಕಾಯ್ತಿರ್ತಾರೆ. ಬರ್ಲಾ? ಏನ್ ತಾಯಿ, ಅಪರೂಪಕ್ಕೆ ಬಂದಿದ್ಯಾ? ಒಂದಿನವಾದ್ರೂ ಇರ್ಬಾರ್ದಾ? ಕೊಡ್ಲಿ ಬಿಡಿಯತ್ತೆ, ಇನ್ ಸ್ವಲ್ಪ ತಿಲ್ಲೇ ಇದ್ರೆ ನನ್ ವೈಭೋಗ ನೋಡಿ ಹೊಟ್ಟೆವರಿ ಪಟ್ಕೋತಾಳೆ. ರೇಖಾ, ನೀನ್ ಹೇಗಿದೀಯಾ ಅಂತ ಯೋಚನೆ ಆಗ್ಬಿಟ್ಟಿತ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ನಿನ್ನ ಅದೃಷ್ಟ ನೋಡಿ ತುಂಬಾ ಸಂತೋಷದಿಂದ ಹೋಗ್ತಾ ಇದ್ದೀನಿ ಕಣೆ. ಬರ್ತೀನಿ. ಅಯ್ಯೋ, ಬರ್ತೀನಮ್ಮ. ಒಳ್ಳೇದಮ್ಮ. ವೈಭೋಗ ತರಿಸ್ತಿದ್ದಾಳೆ, ವೈಭೋಗ. ಈ ದರಿದ್ರ ಮುಸುರಿಗೆ ಸಾಕು ರಾಮಯ್ಯ. ಸಾಕು ಅಂತ ಹೇಳ್ಬಾರ್ದು ಕಣವು. ಈಗ ನಿಮ್ದು ಒಂಟಿ ಜೀವ ಅಲ್ಲ, ಹೊಟ್ಟೆಲ್ ಬೆಳಿತಿರೋ ಮಗುಗೂ ಸೇರಿಸಿ ಒಂದ್ ತೂತು ಹೆಚ್ಚಿಗೆ ತಿನ್ಬೇಕು. ತಿನ್ನಿ. ಹೌದೌದು, ಇನ್ಮೇಲೆ ಒಂದು 5 kg ಅಕ್ಕಿ ಹೆಚ್ಚಿಗೆ ಹಾಕಿದಾಯ್ತು. ಅಕ್ಕೆ, ತುಪ್ಪ ಹಾಕೊಳ್ಳಿ. ಬೇಡಮ್ಮ. ಯಾಕಮ್ಮ? ತುಪ್ಪ ನಿನ್ ಮೈಗೆ ಆಗಲ್ವಾ? ಆಗಲ್ಲ ಅಂತಲ್ಲ ಅಕ್ಕಯ್ಯ, ಅಭ್ಯಾಸ ಇಲ್ಲ ಪಾಪ. ಹುಟ್ಟಿದ ಮನೇಲಿ ಯಾವತ್ತಾದ್ರೂ ತುಪ್ಪದ ಮುಖ ಕಂಡಿದ್ರೆ ತಾನೇ. ಈ ದರಿದ್ರ ಮೂದೇವಿ ತುಪ್ಪದ ಮುಖ ನೋಡ್ಬೇಕು ಅಂತ ತಾನೇ ನಮ್ಮ ಶ್ರೀಧರ್ನ ತನ್ನ ಬುಟ್ಟಿಗೆ ಹಾಕೊಂಡಿದ್ದು. ಹೋಗ್ಲಿ ಬಿಡೆ, ಮುದ್ದಾದ ಮೊಮ್ಮಗನ ಎತ್ಕೊಡ್ತಾಳೆ. ಹೆತ್ಕೊಡ್ತಾಳೆ ಹೆಗ್ಗಣನ. ಇವಳೇ ಊಟಕ್ಕೆ ದಂಡ ಅಂತಿದ್ರೆ ಇದಕ್ಕೊಂದು ಪಿಂಡ ಬೇರೆ ಹೇಳು. ಏನೇ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಚಿನ್ನೆ
ಸ್ವಲ್ಪ ಮೊಸರನ್ನ ತಿನ್ನೋದಕ್ಕೆ. ಮೇಡಮ್ಮ, ನನಗಸ್ಮಿಲ್ಲ. ನೀನ್ ತಿಂದಿದ್ರೆ ನನ್ನ ನಾಣೆ. ತಿನ್ನೋದಕ್ಕೆ ಸುಮ್ಮ, ನಿನ್ನ ಅತ್ತಿಗೆಗೆ ಅನ್ನ ತಿನ್ಸಕ್ ನಿನ್ ಕೈಲಿ ಎಲ್ಲಾಗತ್ತಮ್ಮ. ಕೊಡಮ್ಮ, ನಾನ್ ತಿನ್ನಿಸ್ತೀನಿ. ನೀನ್ ಹೋಗ್ ಮಲ್ಕೊಮ್ಮ. ಹೋಗಮ್ಮ, ಹೋಗು. ಅಮ್ಮ. ಯಾಕಮ್ಮ, ಹಸಿವಿಲ್ವಾ? ನಿನಗ್ ಹಸುವಾಗದೆ ಇದ್ರು ನಿನ್ ಹೊಟ್ಟೆಲಿ ಬೆಳಿತಿರೋ ಮಗುಗೋಸ್ಕರನಾದ್ರೂ ತಿನ್ಬೇಕಲ್ಲ. ಬಿಟ್ಟೆ ಕೂಳಲ್ವಾ? ಹೊಟ್ಟೆ ಬಿರಿಯುವವರೆಗೂ ತಿಂದ್ರು ತಪ್ಪೇನಿಲ್ಲ. ತಿನ್ನಮ್ಮ, ತಿನ್ನಮ್ಮ, ತಿನ್ನೆ. ಬೇಡಿದ್ರೆ ತಿನ್ನು. ಬೇಡಿ, ತಿನ್ನೆ. ತಿನ್ನು, ತಿನ್ನು, ತಿನ್ನು. ಲೋಕುಮಾರ್, ನಾನ್ ತಂದೆ ಆಗ್ತಾ ಇದೀನಿ ಅಂತ ನನ್ನ ತಂಗಿ ಕಾಗದ ಬರ್ದಾರ ಕಣ. ಹೌದಾ? ಕನ್ಗ್ರಾಚುಲೇಷನ್. ಕನ್ಗ್ರಾಚುಲೇಷನ್. ಥ್ಯಾಂಕ್ ಯು. ನಾ ಊರ್ಗ್ ಹೋಗ್ಬಿಟ್ಟು ಒಂದೆರಡು ದಿನ ಇದ್ಬಿಟ್ಟು ಬರ್ತೀನಿ. 2 ದಿನ ಏನೋ, 1 ವಾರ ಹಾಯಾಗಿದ್ಬಿಟ್ಟು ಹೋಗೋ. ಮೂದೇವಿ, ಉಸಿರ ಎಲ್ಲ ಹಂಗಂಗೆ ಬಿದ್ದಿದ್ಯಲ್ಲೇ, ಸರಿಯಾಗಿ ಉಜ್ಜೆ. ಇದನ್ನ ಹೇಳ್ಕೊಟ್ರೆ ನಿಮ್ಮ ಅಪ್ಪ ಅಮ್ಮ ಮನೇಲಿ ಗಂಡನ ಮೇಲೆ ಹ್ಯಾಕ್ ಕೆಲಸ ಮಾಡ್ಬೇಕನ್ನೋದು ಕಲ್ಸ್ಕೊಟ್ಟಿಲ್ಲ ಪೀಡೆಗಳು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೆ ಯಾಕಮ್ಮ ಈ ಕಷ್ಟ? ನಾವೆಲ್ಲ ಸತ್ತು ಹೋಗಿದ್ದೇವೇನೋ? ಹೇಳಮ್ಮ, ಮೇಲೆ ಹೇಳು. ನೋಡು, ಮುಖ ಎಲ್ಲ ಹೇಗ್ ಮಾಡ್ಕೊಂಡಿದ್ಯಾ? ನಾನು ಹೇಳಿಲ್ವೇ? ಇದೇ ನಮ್ಮ ಇವಳವತಾರ. ಶ್ರೀಧರ, ಈಗ ಊರಿನ ಬರ್ತಿದ್ದೇನಪ್ಪ. ಸದ್ಯ ಸರಿಯಾದ ಸಮಯಕ್ಕೆ ಬಂದಿ. ನೋಡಪ್ಪ, ಬಸರ ಹೆಂಗ್ಸು ಹಣ್ಣು ತಿಂದು ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಹಣ್ಣು ತಂದು ಕೊಟ್ರೆ ಹಣ್ಣಿನ ತಟ್ಟೆ ಕಟ್ಟೆ ಮೇಲೆ ಇಟ್ಬಿಟ್ಟು ಪಾತ್ರೆ ತೊಳೆದ ಕೂತಿದ್ದಾಳೆ. ಕೆಲಸದವಳು ಯಾಕೆ ಸುಮ್ನೆ ಹಣ ಪೋಲು ಅಂತ ಆ ಕೆಲಸದವಳು ಬಿಡಿಸ್ಬಿಟ್ಟು ಎಲ್ಲ ಕೆಲಸನೂ ತಾನೇ ಮಾಡ್ತಿದ್ದಾಳೆ. ಹೀಗೆಲ್ಲ ಮಾಡ್ಬೇಡಮ್ಮ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾಳೆ. ನೀನಾದ್ರೂ ಹೇಳಪ್ಪ ಶ್ರೀಧರ. ಹಾಗಲ್ಲ ರೀ, ಅದು ಅಯ್ಯೋ, ನಿನ್ಗೆ ಯಾಕಮ್ಮ ಈ ತೊಂದ್ರೆ? ಸುಮ್ಮನಿರು ಶ್ರೀಧರ. ನೀನ್ ಹೋಗಪ್ಪ, ಬಟ್ಟೆ ಬದಲಾಯಿಸ್ಕ ಹೋಗು. ಕರ್ಕೊಂಡು ಹೋಗಮ್ಮ, ನಾನ್ ನೋಡ್ಕೊಂತೀನಿ. ಹೋಗು ಹೋಗು. ನೋಡಿ, ಕೋಪಿಸ್ಕೋಬೇಡಿ. ನೀನೇನು ಮಾತಾಡ್ಬೇಡ. ಮನೆ ಕೆಲಸ, ಅಡಿಗೆ ಕೆಲಸ, ಅದು ಇದು ಅಂತ ನೀನೇನಾದ್ರೂ ಕೈ ಹಾಕಿದ್ರೆ ನಂಗೆ ಕೋಪ ಬರುತ್ತೆ. ನಿನ್ಗೆ ಯಾಕಿಲ್ಲ ಜವಾಬ್ದಾರಿ? ಅಮ್ಮ ಇದ್ದಾಳೆ, ಕೆಲಸಗಾರ ಇದ್ದಾರೆ, ರಾಣಿ ಹಾಕಿ ಕೂತಿರುತ್ತಾನೆ. ನಾನ್ ಹೇಳೋದ್ ಸ್ವಲ್ಪ ಕೇಳಿ. ನಿಮ್ ತಾಯಿ ರೇಖಾ, ನಿನ್ ತಂದೆಯಾಗಿ ನಾನೊಂದು ಮಾತು ಹೇಳ್ತೀನಮ್ಮ. ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರು ನಿನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೋಬೇಕಮ್ಮ. 3ನೇ ಕಿವಿಗೆ ಬೀಳಬಾರ್ದಮ್ಮ. ಅದೇನ್ ಹೇಳು, ನಿಮ್ ತಾಯಿಂತ ಅರ್ಧಲ್ಲೇ ನಿಲ್ಸ್ಬಿಟ್ಟಿಯಲ್ಲ. ಅಲ್ಲ, ನಿಮ್ ತಾಯಿ ಒಬ್ರೇ ಕಷ್ಟ ಪಡ್ತಿದ್ರೆ ಮನೆ ಸೊಸೆಯಾಗಿ ನೋಡ್ತಾ ಕೂತ್ರಿಕ್ ಹೇಗ್ ಮನ್ಸ್ ಬರುತ್ತೆ? ಏನೋ ನನ್ ಕೈಲಾದಷ್ಟು ಸಹಾಯ ಮಾಡೋಣ ಅಂತ. ಅದೆಲ್ಲ ನಂಗೆ ಬೇಕಿಲ್ಲ. ನೋಡು, ಇನ್ಮೇಲೆ ನೀನ್ ಯಾವ ಕೆಲಸನ ಮಾಡ್ಕೊಂಡು ನನ್ ಹೊಟ್ಟೆ ಹಸಿತಾ ಇದೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಊಟ ರೆಡಿ ಮಾಡು. ಓಕೆ? ಓಹೋ, ನುಗ್ಗೆಕಾಯಿ ಹುಳಿನಾ? ನುಗ್ಗೆಕಾಯಿ ಅಂದ್ರೆ ನನಗೆ ಪಂಚ ಪ್ರಾಣಮ್ಮ. 1-4 ಸೌಟ್ ಹೆಚ್ಚಾಗೋದ್ರಿ, ಮತ್ತೆ ಬರೋಲ್ಲ, ಮುಗಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕಷ್ಟದ ಕೆಲಸ ನಿನ್ಗೆ ಯಾಕಮ್ಮ? ನಾನಿಲ್ವೇ ಬಡ್ಸೋದಕ್ಕೆ? ನೀನು ನಿನ್ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಮ್ಮ. ಕೂತ್ಕೊಮ್ಮ. ಪರವಾಗಿಲ್ಲ ಅತ್ತೆ. ಹೀಗೆ ನೋಡು ಶ್ರೀಧರ, ಎಲ್ಲದಕ್ಕೂ ಮಂಡಾಟ ಮಾಡ್ತಾಳೆ ನಿನ್ ಹೆಂಡತಿ. ರೇಖಾ, ಅಮ್ಮಂಗ್ ಯಾಕೆ ಬೇಜಾರ್ ಮಾಡ್ತೀಯ? ಅವ್ರ ಪ್ರೀತಿಯಿಂದ ಹೇಗೆ ಹೇಳ್ತಾರೋ ಹಾಗೆ ಕೇಳು. ಕೂತ್ಕೋ. ಕೂತ್ಕೊಮ್ಮ. ಸದ್ಯ ಮೊದಲೇ ಬಡಿಸ್ಕೊಂಡಿದ್ದು ಒಳ್ಳೇದಾಯ್ತು. ನಾನು ಹೋಗಿ ಬರ್ತೀನಿ ರೇಖಾ. ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಯಾಕೆ ಕಣ್ಣೀರು? ಏನಿಲ್ಲ. ಕಳ್ಳಿ, ನನ್ನಿಂದೇನೋ ಮನಮಾಚಿದ್ಯಾ, ಅದೇನು ಅಂತ ಹೇಳು. ನಮ್ ತಂದೆ ನೋಡಿ ತುಂಬಾ ದಿನ ಆಯ್ತು. ನಮ್ ತಂದೆ ಮನೆಗೆ ಹೋಗಿ ಬರ್ತೀನ್ರಿ. ತಂದೆ ಮನೆಗ? ಈ ಸ್ಥಿತಿಲಿ ನೋಡ್ರೇಖಾ, ಗರ್ಭಿಣಿ ಆಗಿರೋ ನಿಂಗೆ ಸದಾ ಕಾಲ ಹೆಂಗಸರ ಆಸರೆ ಇರ್ಬೇಕು. ನಿನ್ ತಂದೆ ಮನೇಲಿ ನಿನ್ನ ನೋಡ್ಕೊಳಕ್ ಯಾರಿದ್ದಾರೆ ಹೇಳು? ಇಲ್ಲಾದ್ರೆ ಅಮ್ಮ ಇದ್ದಾರೆ, ಎಲ್ಲ ನೋಡ್ಕೋತಾರೆ. ಹಾಗಲ್ಲ ರೀ, ಮತ್ತೆ ಇನ್ನೇನು ಹೇಳ್ಬೇಡ. ನಿನ್ಗೆ ಅಪ್ಪ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಅವನ್ನೇ ಇಲ್ಲಿ ಕರ್ಸ್ಬಿಡು. ಮಗು ಹುಟ್ಟೋವರೆಗೂ ನೀನ್ ಈ ಮನೆ ಹೊಸಲು ದಾಟ್ಕೊಡ್ತು. ನಿನ್ನ ಆಸೆ ನಿರಾಸೆ ಮಾಡ್ಬಿಟ್ಟೆ ಅಂತ ಸಂಕಟ ಪಡ್ತಿದ್ಯಾ?
ನಿನ್ ಕ್ಷೇಮಕ್ಕೋಸ್ಕರ ತಾನೇ ಹೇಳ್ತಿರೋದು. ಒಂದ್ಸಲ ನಕ್ಬಿಡು ಪ್ಲೀಸ್. ಎದುರುಗಡೆ ನೋಡಿ ಜಾನಕಿ, ಈ ಬೇರೆ ಬೇರೆ ಅಂಶ ನಿಂತಿದೆ. ಇದೇನ್ರಿ ಜಾನಕಮ್ಮ, ಎಲ್ರು ತಟ್ಟೆ ಸಮೇತ ಹೊರಟಿದಿರಲ್ಲ, ಯಾರ್ ಮಾಡ್ಲಿ ವ್ರತ? ವ್ರತ ಅಲ್ಲ ಮಲ್ಲಮ್ಮ, ಈ ಊರ್ಗೆ ಸರ್ವಂ ಗೋವಿಂದಮಯಂ ಮೀರಾಬಾಯಿ ಅನ್ನೋ ಸನ್ಯಾಸಿನಿ ಬಂದಿದ್ದಾಳೆ. ಸಾಕ್ಷಾತ್ ಮಹಾಶಕ್ತಿ ಅಂತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಕೂಡ ಅದನ್ನೆಲ್ಲ ಬಿಟ್ಟು ಯೋಗಿನಿ ಆಗಿದ್ದಾಳಂತೆ. ಅವಳ ಆಶೀರ್ವಾದ ಮಾಡಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ಅಷ್ಟೇ ಅಲ್ಲ, ಅಲ್ಲಿ ಹೋದವ್ರಿಗೆಲ್ಲ 2 ಚಿನ್ನದ ಕಾಸು ಕೊಡ್ತಾಳಂತೆ. ಚಿನ್ನದ ಕಾಸು? ಚಿನ್ನದ ಕಾಸು? ಚಿನ್ನದ ಕಾಸು? ಸ್ವಲ್ಪ ಇರೇ, ನಾನು ಬಂದ್ಬಿಡ್ತೀನಿ. ನಡಿ. ಕೃಷ್ಣ ಕೃಷ್ಣ ಹೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಸರ್ವಂ ಗೋವಿಂದಮಯಂ ಸರ್ವಂ ಗೋವಿಂದಮಯಂ. ಭಕ್ತರೇ, ನಿಸ್ವಾರ್ಥದಿಂದ ಭಜನೆ ಮಾಡುವ ನಿಜವಾದ ಭಕ್ತ ಸಿಕ್ಕಿದರೆ ಅವನಿಗೆ ನನ್ನ ಬಳಿಯಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನೊಪ್ಪಿಸಿ ನಾನು ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಐಕ್ಯಳಾಗಬೇಕೆಂದು ಹಂಬಲಿಸುತ್ತಿದ್ದೇನೆ. ಕೋಟ್ಯಾಂತರ ರೂಪಾಯಿ? ಎಷ್ಟೋ ಊರುಗಳನ್ನು ಸುತ್ತಿದರೂ ನಿಜವಾದ ಭಕ್ತನೊಬ್ಬ ಇದುವರೆಗೂ ಸಿಕ್ಕಲೇ ಇಲ್ಲ. ಆ ಕೃಷ್ಣ ಪರಮಾತ್ಮ ಅಂಥ ಭಕ್ತನನ್ನು ಯಾವಾಗ ಕರುಣಿಸುತ್ತಾನೋ ಏನೋ. ಭಕ್ತ ಮಹಾಶಯರೇ, ಇನ್ನು ನಾನು ವಿಶ್ರಾಂತಿಗೆ ಹೋಗುವೆ. ಲಿಂಗಪ್ಪ, ತಾಯಿ, ಭಕ್ತರೆಲ್ಲರಿಗೂ ತಲೆಗೆರಡು ಚಿನ್ನದ ಕಾಸು ಕೊಡಪ್ಪ. ಆಗ್ಲೇ ತಾಯಿ. ಕೃಷ್ಣ 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 ಕೃಷ್ಣ. ಒಟ್ಟಲ್ಲ ನಮ್ಮ ಯಜಮಾನ್ರಿಗೆ ಕೈ ಮೇಲೆ ಕೈ ಹೊಡ್ತಾನೆ ಇದೆಯಲ್ಲ, ನನ್ ಮಗಳಿಗೆ ಯಾಕೆ ತಟ್ಟೆನ್ ತಗೊಂಡು ಹೋಗ್ಬಿಡು. ಆದಷ್ಟು ಬೇಗ ಆ ಕಾಲನ್ನು ಬರುತ್ತೆ. ಬರುತ್ತೆ ಬರುತ್ತೆ, ಹೋಗಮ್ಮ. ನನ್ನ ಮಗನೇ. ಕೋಟಿ ರೂಪಾಯ? ಹೌದ್ರಿ, ಸಕ್ಕರೆ ಗಿರುವೆ ಮುತ್ಕೊಂಡ್ ಹಾಗೆ ಊರಿನ ಜನ ಎಲ್ಲ ಅಲ್ಲೇ ತುಂಬಿಕೊಂಡಿದ್ದಾರೆ. ರೀ, ನೀವ್ ಹೇಗಾದ್ರೂ ಮಾಡಿ ಆ ಸರ್ವಂ ಗೋವಿಂದಮಯ ಮೀರಾಬಾಯಿ ಭಜನೆ ಮಾಡಿ ಅವಳು ನಿಮ್ಮನ್ನ ನಂಬೋ ಹಾಗೆ ಮಾಡ್ರಿ. ಆಯ್ತು. ಅಯ್ಯೋ, ಎದ್ದೇಳ್ರಿ ಮೇಲೆ. ಆಗ್ಲಿ ಅಂದ್ರೆ ಆಗಲ್ಲ. ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಮೆಚ್ಚಿ ನೀವೇ ನಿಜವಾದ ಭಕ್ತಾಗ್ರೇಸರ ಅನ್ನೋ ನಂಬಿಕೆ ಹುಟ್ಟಿಸಿ ಅವಳ ಹತ್ರ ಇರೋ ಆಸ್ತಿ ಪಾಸ್ತಿನೆಲ್ಲ ನಮ್ಮನೆ ತಗೊಂಬಂದ್ಬಿಡ್ರಿ. ಆಯ್ತು, ನೀ ಹೇಳಿದ್ಮೇಲೆ ಆಯ್ತು ಬಿಡು. ಸರ್ವಂ ಗೋವಿಂದಮಯಂ ಸರ್ವಂ ಗೋವಿಂದಮಯಂ. ಗೋವಿಂದ ಗೋವಿಂದ. ಹೋಗ್ರಿ. ಅಷ್ಟೇನಾ? ಗೋವಿಂದ. ಏನಮ್ಮ, ನಮ್ ರೇಖಾ ಒಳಗಿದ್ರೆ ಸ್ವಲ್ಪ ಕರಿತೇನಮ್ಮ? ಅಪ್ಪ, ರೇಖಾ, ನೀನಮ್ಮ? ಚೆನ್ನಾಗಿದ್ಯಪ್ಪ? ಆ ಪ್ರಶ್ನೆನ ನಿನ್ನೆ ಕೇಳ್ಬೇಕಂತ ಬಂದ ನನಗೆ ಬಾಗಿಲಲ್ಲೇ ಉತ್ತರ ಸಿಕ್ಬಿಡ್ತಮ್ಮ. ಉತ್ತರ ಸಿಕ್ಬಿಡ್ತು. ನನ್ಗೇನಾಗಿದ್ಯಪ್ಪ? ನಾನ್ ಚೆನ್ನಾಗೇ ಇದ್ದೀನಿ. ಬಾ ಬಾಪ. ನನ್ನ ಮಗಳು ಶ್ರೀಮಂತರ ಮನೆ ಸೊಸೆ, ಬಸ್ರಿ ಹೆಂಗಸು, ನೆಲದ ಮೇಲೆ ಕಾಲು ಹಿಡದೆ ಮಾಡಿ ಮನೆ ಸುಪ್ಪತ್ತಿಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾಳೆ ಅಂತ ಕನಸು ಕಾಣ್ತಿದ್ನಮ್ಮ. ಆದ್ರೆ ಇಲ್ಲಿ ಈ ರೀತಿ ಇಟ್ಟಿಗೆ ಹೊತ್ತು ಬಿಸಿಲಲ್ಲಿ ಒಣಗ್ತಿರ್ತೀಯ ಅಂತ ಕನಸು ಮನಸ್ಸಿನಲ್ಲೂ ತಿಳಿದಿರ್ಲಿಲ್ಲ ಅಮ್ಮ. ನೀನ್ ಯಾಕೆ ನನಗೆ ಕಾಗದ ಬರೀಲಿಲ್ಲ ಅಂತ ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ನನ್ ಮನೆ ಕೆಲಸ ನಾನ್ ಮಾಡೋದ್ರಲ್ಲಿ ತಪ್ಪೇನಿದೆಪ್ಪ? ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರು ನಿನ್ನಲ್ಲೇ ಮುಚ್ಚಿಟ್ಕೋಬೇಕು ಅಂತ ಹೇಳಿದ್ದೆ ಆಗ. ಆದ್ರೆ ಈಗ ಹೆತ್ತ ತಂದೇನು ಎರಡನೇನು ತಿಳ್ಕೊಳ್ಳೋ ನಿನ್ನ ಒಳ್ಳೆ ಗುಣಕ್ಕೆ ಸಂತೋಷ ಪಡ್ಲ. ಆಸೆ ಪಟ್ಟ ಗಂಡನ ಮನೆ ಈ ನರಕದಲ್ಲಿ ಬಾಯಿ ಬಿಡೋಕಾಗದಿರೋ ಮಗಳನ್ನು ನೋಡಿ ಸಂಕಟ ಪಡ್ಲ. ಅಪ್ಪ, ನನ್ನ ಮಗಳು ಸೀತಾಮಾತೆ ನಕ್ಷತ್ರದಲ್ಲಿ ಹುಟ್ಟಿದಾಳೆ, ಶ್ರೀರಾಮಚಂದ್ರನಂತವನಿಗೆ ಹೆಂಡತಿ ಆಗ್ತಾಳೆ, ಅರಮನೆಯಂತ ಶ್ರೀಮಂತರ ಮನೆಗೆ ಹೋಗ್ತಾಳೆ ಅಂತ ದೊಡ್ಡದಾಗಿ ಎಲ್ರಿಗೂ ಹೇಳ್ಕೊಂಡಮ್ಮ. ಆದ್ರೆ ಹೆಚ್ಚು ಕಾಲ ಆ ಸೀತೆ ಕಾಡಿನಲ್ಲೇ ವನವಾಸ ಮಾಡಿದ್ಲು ಅನ್ನೋದನ್ನು ಮಾತ್ರ ನಾನು ಮರ್ತು ಬಿಟ್ಟನಮ್ಮ, ಮರ್ತು ಬಿಟ್ಟೆ. ಬಾಮ, ನಮ್ಮನೆಗೆ ಹೋಗೋಣ ಬಾ, ಹೋಗೋಣ ಬಾ, ನಮ್ಮನೆಗೆ ಹೋಗೋಣ ಬಾ, ಬಾಮ. ಅಯ್ಯೋ 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 ಅಯ್ಯೋ, ನಮ್ಮನೆ ಮಹಾಲಕ್ಷ್ಮಿನ ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಾವು ಬದುಕ್ತೀವ ಬೀಗ್ರೆ? ವ್ಯಂಗ್ಯವಾಗಿ ನೀವೇನೇ ಹೇಳಿದ್ರು ನನ್ನ ಮಗಳು ನನಗೆ ಮಹಾಲಕ್ಷ್ಮಿನೇ. ಅಂತ ಮಹಾಲಕ್ಷ್ಮಿನ ನಿಮ್ಮನೇಲೆ ಕಟ್ ಹಾಕೊಂಡಿರೋದ್ ಬಿಟ್ಟು ನನ್ನ ಮಗನಿಗೆ ಯಾಕೆ ಗಂಟು ಹಾಕದೆ? ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡೋ ಸೊಸೆ ತರಬೇಕು ಅಂತ ನನ್ನ ಆಸೆಗೆ ಯಾಕೆ ಮಣ್ಣು ಹಾಕದೆ? ವರದಕ್ಷಿಣೆ ದುಡ್ಡಿನಿಂದ ಏನಾದ್ರೂ ಕೊಂಡ್ಕೋಬಹುದೇ ಹೊರತು ಮನುಷ್ಯತ್ವನ ಮಮಕಾರನ ಕೊಂಡ್ಕೊಳಕ್ ಆಗಲ್ಲಮ್ಮ. ಬರೀ ಜಾತ್ಕನೆ ಅಲ್ಲ, ಉಪನ್ಯಾಸ ಕೂಡ ಮಾಡ್ತೀಯಾ ಅನ್ನು. ನಿನ್ನ ಉಪದೇಶ ಕೇಳಕ್ಕೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ. ಮೊದಲಿನಿಂದ ದಯಮಾಡ್ಸು.
ಏನಮ್ಮ ಮುದ್ದಿನ ಸೊಸೆ ತವರು ಮನೆ ಮಮತೆ ಒಕ್ಕೆ ಬರ್ತಿದ್ಯಾ ಅಲ್ಲಮ್ಮ, ಯಾಕಪ್ಪ ರೋಷ ಬಂತ 3 ಕಾಸು ವರದಕ್ಷಿಣೆ ಕೊಡೋ ಯೋಗ್ಯತೆ ಇಲ್ಲದ ತಿರುಬೋಕಿಗೆ ರೋಷ ಬೇರೆ ಕೇಡು ಮಹಾ ತಂದ್ಬಿಟ್ಟ ಒಳಕ್ ಹಣ್ಣು ಹಂಪ್ಲನ ಆಚೆ ಮಲ್ಲಮ್ಮ ಮಲ್ಲಮ್ಮ ಬಂದೆ. ನೀನ್ ಕರ್ಕೊಂಡು ಹೋಗೋಷ್ಟರಲ್ಲಿ ಶಾರದಮ್ಮನವ್ರ ಮನೇಲಿ ಸೀಮಂತ ಮುಗ್ದೇ ಹೋಗಿರುತ್ತೆ. ಇದೋ ನೋಡಿ, ನಾನ್ ಸಿದ್ಧವಾಗಿ ಬಂದಿದ್ದೀನಿ. ಅದ್ ಸರಿ, ನಿನ್ ಸೊಸೆ ಸೀಮಂತನ ಯಾವಾಗ ಇಟ್ಕೊಂಡಿದ್ಯಾ? ಏನು ಸೀಮಂತನ? ನನ್ ಸೊಸೆಗ? ಚೆನ್ನಾಗಿ ಹೇಳ್ದೆ. ತವ್ರ ಮನೆಯಿಂದ ಒಂದು ವಾಯಿಲ್ ಸೀರೆ ತರಕ್ಕೂ ಗತಿ ಇಲ್ಲ, ಇಂಥ ದರಿದ್ರದೊಳಗೆ ಸೀಮಂತ ಬೇರೆ ಕೇಡು. ನಡಿಗೆ ಹೋಗೋಣ. ರಂಗಣ್ಣ, ನೀವು? ಸಂದೇಹನೇ ಇಲ್ಲ, ನಾನೇ ರಂಗ, ಪಾಂಡುರಂಗ. ಅವಕಾಶ ಸಿಕ್ಕಿದಾಗ ಅಂದ ಚಂದನ ಅರ್ದು ಕುಡಿಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಬಾರೇಕಾ ಬೇಡ ರಂಗಣ್ಣ, ನಾನ್ ನಿಮ್ ತಂಗಿ ಇದ್ದಾಗೆ. ಅಣ್ಣ ತಂಗಿನ ಸಂಬಂಧ ಮನುಷ್ಯರಲ್ಲಿ ಮಾತ್ರ ಇರುತ್ತೆ, ಮೃಗಗಳಲ್ಲಿ ಇರೋದಿಲ್ಲ ರೇಖಾ. ಸ್ವಲ್ಪ ಹೊತ್ತು ನಾವು ಮೃಗ ಅನ್ಕೊಂಡ್ರೆ ಮುಗೀತು. ಏನಾಯ್ತವ ಅವ್ರೆ? ಯಾಕೆ ಕಿತ್ಕೊಂಡ್ರಿ? ಹೆದರ್ಕೊಂಡ್ಬಿಟ್ರ? ಅವ್ರೆ ಯಾರು ಯಾಕೆ ಹಾಕಿದ್ದು? ಬಾಗ ತೆಗೀರಿ. ಅಕ್ಕ ಬಾವ, ಯಾಕವ್ರೆ ಏನಾಯ್ತು? ಯಾಕೆ ಕಿತ್ಕೊಂಡ್ರಿ? ರಂಗ ನನ್ ಶೀಲ ಹಾಳು ಮಾಡಕ್ ಬಂದಿದ್ದ ರಾಮಯ್ಯ. ರಂಗಣ್ಣವ್ರ ಬನ್ನಿ ಏನಾಯ್ತಯ್ಯ? ಬೇಗ ಬನ್ನಿ. ಏನಾಯ್ತು ರಂಗ? ಅದನ್ ಬಾಯಲ್ಲಿ ಹೇಳೋ ಮಾತಲ್ಲ ಅಕ್ಕ, ನಮ್ ಮನೆ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ನಿನ್ನ ಸೊಸೆ ನಮ್ ಮನೆ ಕೆಲಸದವನ್ ಜೊತೆ ಒಳಗಡೆ ಸರ್ಸಾಡ್ತಾ ಇದ್ದಾಳೆ. ನಿಜವೇನೋ? ಹೌದಕ್ಕ, ನೀವಿಬ್ರು ಅದನ್ನ ಕಣ್ಣಾರೆ ನೋಡಿ ಸಂತೋಷ ಪಡಿ ಬನ್ನಿ. ಏನ್ ಬನ್ನಿ. ನೋಡಿ, ನೀವೇ ನೋಡಿದ್ರ? ಏನೇ ಎಷ್ಟು ದಿವಸದಿಂದ ನಡೀತಾ ಇದೆ ಈ ಕೃಷ್ಣ ಲೀಲೆ? ಅತ್ತೆ, ನಾನ್ ಯಾವ ತಪ್ಪು ಮಾಡಿಲ್ಲ. ನನ್ನ ನಂಬಿ ಅತ್ತೆ. ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡಿದ್ದೆ. ಅವತ್ತೇ ನೀನ್ ಇವನ್ ಜೊತೆ ಸರ್ಸಾಡ್ತಾ ಇದ್ದಾಗ, ಬೇಡಮ್ಮ ಬೇಡ, ಈ ಮನೆ ಕೆಟ್ಟ ಹೆಸರು ತರಬೇಡ, ನೀನೊಂದ್ ಸಣ್ಣ ತಪ್ಪು ಮಾಡಿದ್ರು ನಮ್ಮ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ಗಿರಿಗೆ ಹೇಳ್ದೆ. ಚಿತಿ, ನೀನ್ ಇಷ್ಟು ಕೀಳ್ಮಟ್ಟೆ ಕೆಳಿತಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಂಗ, ನಾನ್ ನಿನ್ಗೇನ್ ದ್ರೋಹ ಮಾಡ್ದೆ ಅಂತ ಎಲ್ಲದ ಅಪವಾದ ನನ್ ತಲೆ ಮೇಲೆ ಹಾಕ್ತಿದ್ಯಾ? ಅತ್ತೆ, ನೀವಾದ್ರೂ ನನ್ನ ನಂಬಿ ನನ್ ಹೊಟ್ಟೆಲಿರೋ ಮಗು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ನಾನ್ ನಿರಪರಾಧಿ ಅತ್ತೆ, ನಾನ್ ನಿರಪರಾಧಿ. ಹೌದು ದೊಡ್ಡವ್ರೆ, ಈ ರಂಗಣ್ಣನ ಕುಡ್ದ್ಬಿಟ್ಟು ಬಂದು
ಅವ ಅವ್ರನ್ನ ಕೆಡ್ಸಕ್ ನೋಡ್ದ. ಆಗ ನೀ ಬಲೆ ಹಾಕಿಡ್ದು ಬಿಟ್ಟೆ ಅಂತ್ಯಾ? ಹಿಂದೂ ಮನೆಗೆ ದ್ರೋಹವಾಗಿದ್ದೇನೋ? ಅಯ್ಯೋ ಬೇವರ್ಸ ನನ್ನ ಮಗನೇ. 4 ದಿನ ಗಂಡ ಊರಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನಿನಗೆ ಬೇರೆ ಗಂಡಸಿನ ಸಹವಾಸ ಬೇಕಾಗುತ್ತೇನೆ ನಾಯಿ. ನನ್ಗೇನು ಗೊತ್ತಿಲ್ಲ ಅತ್ತೆ, ನನ್ನ ನೋಡಿ ಬೇಡಿ. ಹೊಡಿಯೋದಲ್ಲ, ಹೋದ್ ಬಿಡ್ತೀನಿ. ಇದು ನೀನ್ ಮನೆ ಅಂತ ತಿಳ್ಕೊಂಡ್ಯೋ ಇಲ್ಲ ಸೂಳಿಗೆರೆ ಅಂತ ತಿಳ್ಕೊಂಡ್ಯೋ? ನೀವ್ ಹಿಂಗ್ ರಾಕ್ಷಸರಂಗೆ ಆ ಚಿಕ್ಕವನ್ನ ಹೊಡೆದು ಚಿತ್ರ ಅಂತ ಕೊಡಕ್ಕಿಂತ ಒಂದೇ ನಮ್ಮ ಸಾಯ್ಬಿಡಿ, ಅವ್ರು ಸಂತೋಷವಾಗಿರ್ಬೋದು. ನಮ್ಮ ಅಕ್ಕನ ರಾಕ್ಷಸಿ ಅಂತೇನೋ ಹಲಕಾಪಟ್ಟಿ ಕಳಿಸ್ತೀನಿ ಇವತ್ತು. ಏನಿಲ್ಲ ಮಗನೇ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಕಚ್ಚಡ ಬಡ್ಡಿ ಮಗನೇ. ಲೇ, ನಾನು ಒಬ್ಬಂದೆ ಹುಟ್ಟಿರೋ ಮಗ ಕಣೋ. ನಿನ್ನ ಹಾಗೆ ಹೆಂಡತಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಿಲ್ದಿರುವಂತ ನಾಯಿ ಅಲ್ಲ ಕಣೋ. ಅವರೇ ಹಣಕ್ಕಾಗಿ ಹೆಣಾನು ಕಿತ್ಕೊಂಡ್ ತಿನ್ನೋ ಈ ನರ ರಾಕ್ಷಸರು ನಿಮ್ಮನ್ನ ಬದುಕೋಕ್ ಬಿಡಕ್ಕಿಲ್ಲ ಕಣ್ರವ. ಗನ್ ಪಿಶಾಚಿಗಳಾಗಿರೋ ಇವ್ರ ಮನೇಲಿ ಸೊಸೆಯಾಗಿ ಬದುಕೋಕ್ಕಿಂತ ಹುಟ್ಟಿದ ಮನೆ ಸಾಯೋದು ಎಷ್ಟೋ ಮೇಲು ಕಂಡ್ರವ. ಬಂದವ ಹೋಗೋಣ ನಿಮ್ ಮನೆಗೆ. ಬಂದವ. ಬೇವರ್ಸಿ ನನ್ನ ಮಗನೇ, ಇಲ್ಲಿ ನಡೆದ್ರೆ ಸಾಲದು ಅಂತ ಅವ್ರ ಮನೆ ಹರಕತೆ ಮಾಡ್ಬೇಕು ಅಂತಿದ್ಯೇನು? ನಿನ್ನ ಸೊಸೆ ಇಂಥ ನರ್ತೆಗೆಟ್ಟೋಳು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಲೋ ರಂಗ, ನಾವು ಕೊಟ್ಟಿರೋ ಚಿತ್ರ ಹಿಂಸೆಗೆ ಅವಳೇ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವಳು ನಮ್ಮನ್ನೇ ಸಾಯಿಸ್ತಿದ್ದಾಳಲ್ಲೋ. ಅವಳೇ ಸಾಯ್ಲಿಲ್ಲ ಅಂದ್ಮೇಲೆ ನಾವೇ ಅವಳಿಗೊಂದು ದಾರಿ ತೋರಿಸ್ಬೇಕು. ಆಗ್ತಿದೆ ಅತ್ತೆ. ನೀರು 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 ಕುಡಿಯಕ್ ನೀರ್ ಕುಡಿಯತ್ತೆ. ರಂಗ, ಅವಳ ಬಾಯಿಗೆ ಸ್ವಲ್ಪ ಆ ನೀರ್ ಹಾಕು, ಪುಣ್ಯ ಬರುತ್ತೆ. ತರ್ತೀನಿ. ಅಮ್ಮ, ನೀರು 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 ಗಂಗಾ ಜಲಕ್ಕಿಂತ ತುಳಸಿ ತೀರ್ಥಕ್ಕಿಂತ ಇದು ಪವಿತ್ರವಾದ ಜಲ. ಕುಡಿ, ದಾಹ ತೀರೋವರೆಗೂ ಕುಡಿ. ಬೇಡಿ, ನನ್ನ ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ ಅತ್ತೆ. ನನ್ನ ಸಾಯಿಸ್ಬೇಡಿ ಬಾವ, ನನ್ನ ಸಾಯಿಸ್ಬೇಡಿ ಬಾವ. ನೀವಾದ್ರೂ ಅವ್ರಿಗೆ ಹೇಳಿ, ನನ್ನ ಸಾಯಿಸ್ಬೇಡಿ ಬಾವ, ನನ್ನ ಸಾಯಿಸ್ಬೇಡಿ. ಹೇಳ್ಬೇಕು ಅಂತ ಇದ್ನಮ್ಮ. ಈಗ ನೀನ್ ಸಾಯ್ದೆ ಇದ್ರೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಕ್ಕಾಗಲ್ವಲ್ಲ? ನಿಮ್ ಮಗನ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂದ್ರೆ ಧಾರಾಳವಾಗಿ ಮಾಡಿ, ನಾನ್ ಅಡ್ಡ ಬರಲ್ಲ. ನಿಮ್ ಯಾರ ಕಣ್ಗೂ ಬೀಳ್ದಾಗೆ ದೂರ ದೂರ ಹೋಗಿ ಬದುಕೊಂತೀನಿ. ನನ್ನ ಸಾಯಿಸ್ಬೇಡಿ ಅತ್ತೆ. ದೂರ ಹೋಗ್ತೀಯಾ? ಈ ಬುದ್ಧಿ ವರದಕ್ಷಿಣೆ ಇಲ್ಲದೆ ಈ ಮನೆಗೆ ಬರೋಕ್ ಮುಂಚೆ ಎಲ್ಲಿ ಹೋಗಿತ್ತೆ? ಅತ್ತೆ, ನಾನು ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡಿ. ನಿಮಗ್ ಪುಣ್ಯ ಬರುತ್ತತ್ತೆ, ಪುಣ್ಯ ಬರುತ್ತೆ. ನೀನು ನಿನ್ನ ಹೊಟ್ಟೆಲಿರೋ ಪಿಂಡನೂ ಸತ್ರೇನೆ ಕಣೆ ನಮಗ್ ಪುಣ್ಯ ಸಿಗೋದು. ರಂಗ, ಬೇಡ ಬೇಡ. ನನ್ನ ಸಾಯಿಸ್ಬೇಡಿ. ನೀನು ಸಾಯಲೇಬೇಕು. ಬೇಡ.
ದೊರಕಿರುವ ಸಾಕ್ಷಿ ಆಧಾರ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪ್ರಕಾರ ರೇಖಾ ಆಕಸ್ಮಿಕ ಬೆಂಕಿ ಅಪಘಾತದಿಂದ ಮರಣ ಹೊಂದಿದ್ದಾಳೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ನಮಸ್ಕಾರ ದೀಕ್ಷಿತ್ರೆ. ದೀಕ್ಷಿತ್ರೆ, ನಿಮ್ಮನ್ನೇ. ಯಾರು? ಏನಾಗಬೇಕಾಗಿತ್ತು? ನಾನು ಎರಡನೇ ಮಗಳಿಗೆ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಮಗಳು ಮದುವೆ ಮಾಡ್ತಿದೀಯಾ? ನೀನ್ ಮಾಡ್ತಿರೋದು ಮಗಳ ಮದುವೆ ಅಲ್ಲ, ಮಗಳ ಮಾರಣ ಹೋಮ. ಬೇಡ ಬೇಡ, ಹೆಣ್ಮಗಳು ಕುಚ್ಚೆ ಕೊಯ್ಬೇಡ. ಮಗಳ ಮದುವೆ ಮಾಡೋ ಬದಲು ಹಾಳು ಬಾವಿಗೆ ತಳ್ಳು, ಹಾಳು ಬಾವಿಗೆ ತಳ್ಳು. ಏನ್ರಿ ಇದು? ಮಗಳ ಜಾತಕ ನೋಡಿ ಅಂದ್ರೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಲ್ಲ. ಏನು? ಹೆಣ್ಮಗಳ ಜಾತಕನ? ಅಯ್ಯೋ ಹುಚ್ಚಪ್ಪ, ಅವಳ ಜಾತಕ ಅವಳ ಮದುವೆ ದಿನ ಪ್ರಾರಂಭವಾಗುತ್ತೆ. ಅವಳ ಅತ್ತೆ ಮಾವ ಅವಳ ಜಾತಕ ಬರೀತಾರೆ. ಅವ್ರು ಹೇಗೆ ಬರೀತಾರ ಹಾಗೇ ನಡೆಯುತ್ತೆ. ಇಷ್ಟು ವರ್ಷಗಳಿಂದ ಈ ವಿಷಯ ತಿಳ್ಕೊಳ್ಳದೆ ಜಾತಕ ಹೇಳಿ ಅನ್ಯಾಯವಾಗಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿಬಿಟ್ಟೆ. ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ. ಹೋಗಿ, ಹೊರಟೋಗಿ, ಇಲ್ಲಿಂದ ಹೊರಟೋಗಿ. ಹೋಗ್ತೀವಿ ಬಿಡ್ರಿ. ಏನೋ ನೀವು ಬರ್ದ ಹಾಗೆ ನಡೆಯುತ್ತೆ ಅಂತ 4 ಜನ ಹೇಳಿದಕ್ಕೋಸ್ಕರ ಹುಡ್ಕೊಂಡ್ ಬಂದ್ವು. ಅದಕ್ಕೆ ಯಾಕೆ ಇಷ್ಟೊಂದು ಹಾರಾಡ್ತೀರಿ? ನೋಡಿ, ಏನು ತಿಳ್ಕೊಬೇಡಿ. ಅವ್ರ ಮಗಳ್ ಕಳ್ಕೊಂಡಾಗಿಂದ ಮನಸ್ ಕೆಟ್ಟ ಹೋಗಿ ಆ ರೀತಿ ಮಾತಾಡ್ತಿದ್ದಾರೆ. ಇಲ್ಲ ರತ್ನಮ್ಮ, ಇಲ್ಲ, ನನ್ನ ಮನಸ್ಸು ಕೆಟ್ಟಿಲ್ಲ. ಮದುವೆ ಆಗಿ ಹೋದ ಮಗಳು ಅತ್ತೆ ಮನೆ ಬಾಗಿಲು ತಟ್ಟಿದ್ರೆ ಅವ್ರು ತೆಗೆಯೋದು ಬೀದಿ ಬಾಗಿಲಲ್ಲಮ್ಮ, ಅವ್ರ ಮನೆ ಕಬ್ಬು ಪೆಟ್ಟಿಗೆ ಬಾಗಿಲು. ಬಂದ ಸೊಸೆ ಆ ಪೆಟ್ಟಿಗೆ ತುಂಬಾ ಹಣ ಒಡವೆ ತುಂಬಬೇಕು. ಇಲ್ಲ ಅಂದ್ರೆ ಆ ಬಾಗಿಲೇ ಬೆಂಕಿಯಾಗಿ ಅವಳನ್ನ ಸುಟ್ಟು ಬೂದಿ ಮಾಡುತ್ತಮ್ಮ. ವರದಕ್ಷಿಣೆ ರಾಕ್ಷಸನಿಗೆ ಬಲಿಯಾಗೋ ಈ ಜನರನ್ನ ಹೆಚ್ಚಿಸ್ಬೇಕು. ಅವರಿಗೆ ನಿಜ ಸ್ಥಿತಿ ಹೇಳ್ಬೇಕು. ಮದುವೆ ಆಗಿ ಹೋದ ಮಗಳ ದೇಹಾನೂ ಸಿಗಲಿಲ್ಲ ಅನ್ನೋ ನಗ್ರ ಸತ್ಯನ ಹೇಳ್ಬೇಕಮ್ಮ. ಹೇಳ್ಬೇಕು, ಹೇಳ್ಬೇಕು, ಹೇಳ್ಬೇಕಮ್ಮ. ಅಣ್ಣ, ಅಳ್ಬೇಡ ಅಣ್ಣ, ಅಳ್ಬೇಡ. ಸುಮತಿ, ಸುಮತಿ. ಅಣ್ಣ, ಅದಕ್ಕೆ ಸಾಯ್ಲಿಲ್ಲ. ಎಲ್ಲಡಿದ್ರೆ ಯಾವ ವಿಷಯನು ಯಾರ ಹತ್ರನೂ ಹೇಳಲ್ಲ ಅಂತ ಭಾಷೆ ಕೊಡಮ್ಮ. ಸುಮತಿ, ಯಾಕಮ್ಮ ಅದಕ್ಕೆ ಸಾಯ್ಲಿಲ್ಲ ಅಂತ ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ಅದಕ್ಕೆ ಸತ್ತಿಲ್ಲ ಅಣ್ಣ, ಬದುಕೇ ಇದ್ದಾಳೆ. ನಮ್ಮ ಮನೇಲೆ ನಗ್ನಗ್ತಾ ಇದ್ದಾಳೆ. ನೀನು ನಗ್ನಗ್ತಾ ಇರ್ಬೇಕಣ್ಣ, ಪ್ಲೀಸ್. ಸುಮತಿ, ಆಗ್ಲಮ್ಮ, ನಗ್ನಗ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಮ್ಮ.
ಏನಮ್ಮ ಗೀತಾ? ಸ್ವಲ್ಪ ಹೀಗೆ ಬರ್ತೀರಾ? ಶೋರ್ ಶೋರ್. ಏನಮ್ಮ ವಿಷಯ? ನಿಮ್ ಹತ್ರ ನನ್ ಮನಸ್ಸಿನಲ್ಲಿರೋ ಆಸೆನ ಹೇಳೋಣ ಅಂತ ಬಂದಿದ್ದೀನಿ. ಅದನ್ನ ನೆರವೇರಿಸ್ಕೊಡ್ತೀರಾ ಡ್ಯಾಡಿ? ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ? ಅದೇನ್ ಹೇಳಮ್ಮ. ಆದ್ರೆ ಇವತ್ತಾಗೋಲ್ಲ ಅಂತೀರೇನೋ ಅಂತ ಅನುಮಾನ ಬಂದಿದೆ. ನೀವು ಪ್ರಾಮಿಸ್ ಮಾಡಿದ್ರೆ ಹೇಳ್ತೀನಿ. ಓಹೋ, ಪ್ರಾಮಿಸ್. ನಾನ್ ಮದ್ವೆ ಮಾಡ್ಕೋತೀನಿ ಡ್ಯಾಡಿ. ನೀನು ಮದುವೆ ಮಾಡ್ಕೋತೀಯಾ? ನಿಜವಾಗ್ಲೂ ಹೇಳ್ತಿದ್ಯಮ್ಮ? ಮದುವೆ ಮಾಡ್ಕೋತೀಯಾ? ಏ ಭೀಮಾ, ರಂಗ, ಬೇಗ ಸ್ವೀಟ್ ರೆಡಿ ಮಾಡೋ, ನಮ್ ಗೀತಾ ಮದುವೆ ಮಾಡ್ಕೋತಾಳಂತೆ. ಗೀತಾ, ನನಗೆ ಸ್ವರ್ಗ ಸಿಕ್ಕಿದಷ್ಟು ಸಂತೋಷ ಆಗ್ತಾ ಇದೆಯಮ್ಮ. ನೋಡು, ಈಗಲೇ ನಿಶ್ಚಿತಾರ್ಥ ಮಾಡ್ಬಿಡ್ತೀನಿ. ನಿಶ್ಚಿತಾರ್ಥ ಯಾಕೆ, ಮದುವೆನೇ ಮಾಡ್ಬಿಡ್ತೀನಿ. ಹುಡುಗ ಯಾರು ಹೇಳಮ್ಮ? ಹೇಳಮ್ಮ. ರೇಖಾ ಗಂಡ ಶ್ರೀಧರ್. ಯಾಕೆ ಡ್ಯಾಡಿ ಇಷ್ಟು ದಿವಸ ಮದ್ವೆ ಮಾಡ್ಕೊಂತ ಪೀಡಿಸ್ತಿದ್ರಿ? ಈಗ ನಾನೇ ಮದ್ವೆಗೆ ಒಪ್ಕೊಂಡ್ರು ಏನು ಮಾತಾಡ್ದೆ ಹಾಗೆ ನಿಂತ್ಬಿಟ್ರಲ್ಲ. ಇನ್ನೇನಮ್ಮ ಮಾಡ್ಲಿ, ಇನ್ನೇನು ಮಾಡ್ಲಿ? ಆದಷ್ಟು ಬೇಗ ನಿನ್ನ ಮದುವೆ ಮಾಡ್ಬೇಕು ಅಂತ ಸದಾ ಹಂಬಲಿಸ್ತಾ ಇದ್ದೆ. ತಾಯಿನ ಕಳ್ಕೊಂಡ ನಿನ್ನ ಮನಸ್ಸಿಗೆ ಎಲ್ಲಿ ಆಘಾತ ಆಗುತ್ತೋ ಅಂತ ತಾಯಿ ತಂದೆ ಎರಡು ಸ್ಥಾನದಲ್ಲೂ ನಿಂತು ನಿನ್ನ ಪ್ರೀತಿಯಿಂದ ಬೆಳೆಸ್ದೆ. ನಂದಗೋಕದಂತ ಮನೆಗೆ ನೀನು ಸೊಸೆಯಾಗಿ ಹೋಗಿ ಸುಖವಾಗಿ ಬಾಳೋದನ್ನ ಈ ಕಣ್ಣಾರ ನೋಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ತಪ್ಪ ಅಮ್ಮ, ತಪ್ಪ. ಕಂಡು ಕಂಡು ಆ ನರಕದ ಕೂಪಕ್ಕೆ ನಿನ್ನನ್ನು ತಳ್ಳಿ ನೀನು ಕಣ್ಣೀರಿನಲ್ಲಿ ಕೈ ತೊಳೆಯೋದನ್ನ ನಾನ್ ನೋಡ್ತಾ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯಮ್ಮ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಈ ಮದುವೆಗೆ ಒಪ್ಪಲ್ಲ, ಒಪ್ಪೋದೂ ಇಲ್ಲ. ನನ್ನ ಆಸೆ ನೆರವೇರಿಸ್ಕೊಡ್ತೀನಿ ಅಂತ ಭಾಷೆ ಕೊಟ್ಟು ಈಗ ಆಗೋಲ್ಲ ಅಂತೀರಾ ಡ್ಯಾಡಿ? ಮಗಳ ಯೋಗಕ್ಷೇಮಕ್ಕಿಂತ ನಾನ್ ನಿನಗೆ ಕೊಟ್ಟಿರೋ ಭಾಷೆ ದೊಡ್ಡದೇನಲ್ಲಮ್ಮ. ನೀವಿಷ್ಟೊಂದು ಸ್ವಾರ್ಥಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಹೌದಮ್ಮ, ನಾನು ಸ್ವಾರ್ಥಿನೇ. ರೇಖಾಳಗಾದ ಅನ್ಯಾಯದ ಪ್ರತೀಕಾರ ತೀರಿಸ್ಕೊಳ್ಳೋಕೆ ನನ್ನ ಹೆತ್ತ ಮಗಳ ಕುತ್ತಿಗೆನ ಆ ರಾಕ್ಷಸಿ ಅತ್ತೆ ಕೈಲಿರೋ ಕತ್ತಿಗೆ ಬಲಿ ಕೊಡೋಕೆ ನನಗ್ ಧೈರ್ಯ ಇಲ್ಲಮ್ಮ, ನನಗ್ ಧೈರ್ಯ ಇಲ್ಲ. ನೀವು ಒಬ್ಬ ಸಾಧಾರಣ ಮನುಷ್ಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಗೀತಾ, ಹೌದು ಡ್ಯಾಡಿ, ರಣರಂಗದಲ್ಲಿ ಸಾವಿರಾರು ಜನ ಶತ್ರುಗಳ ತುಪಾಕಿ ಗುಂಡಿಗೆ ಧೈರ್ಯದಿಂದ ಎದೆ ತೋರಿಸಿ ಶತ್ರುಗಳನ್ನ ಸದೆ ಬಡಿದ ಮೇಜರ್ ಮಹದೇವಯ್ಯ ನಮ್ ತಂದೆ ಅಂತ ಇಷ್ಟು ದಿನ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಈ ದಿನ ಕೇವಲ 3 ಜನರ ಅಟ್ಟಹಾಸ ಅಡಗಿಸೋಕೆ ಮಗಳ ಬೆನ್ ತಟ್ಟಿರೋ ನಿಮ್ಮ ಹೇಳಿತನ ನೋಡಿ ತಲೆ ತಗ್ಗಿಸ್ಬೇಕಾಗಿದೆ. ಗೀತಾ, ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ನ ಅಮ್ಮನ್ನು ಬಿಟ್ಟು ನೀವು ರಣರಂಗಕ್ಕೆ ಹೋಗೋವಾಗ ಅಮ್ಮ ನಿಮ್ ಹಣೆ ಕುಂಕುಮ ಇಟ್ಟು ಆರ್ತಿ ಎತ್ತಿ ಕಳಿಸ್ಕೊಟ್ಲೆ ಹೊತ್ತು ನಿಮ್ ಹಾಗೆ ಭಯ ಪಡ್ಲಿಲ್ಲ ಡ್ಯಾಡಿ. ಅದು ದೇಶಕ್ಕೋಸ್ಕರ ಹೋರಾಟ ಕಣಮ್ಮ. ಇದು ಅಷ್ಟೇ, ಆದಿ ಕಾಲದಿಂದ ಹೆಣ್ಣಿಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಹೋರಾಟ. ರೇಖಾನ ಜೀವಂತವಾಗಿ ಸುಟ್ಟ ಆ ಕೊಲೆಪಾತಕರನ್ನ ಶಿಕ್ಷಿಸಬೇಕು ಅನ್ನೋ ತೊಳಲಾಟ. ನಿಮ್ಮ ಮಗಳಾಗಿ ಈ ಹೋರಾಟದಲ್ಲಿ ಗೆಲ್ತೀನಿ ಅನ್ನೋ ಧೈರ್ಯದಿಂದ ಈ ನಿರ್ಧಾರಕ್ಕೆ ಬಂದೆ. ಧೀರ ಪುರುಷನಾಗಿ ಈ ಮದ್ವೆಗೆ ಒಪ್ಕೋತೀರೋ ಇಲ್ಲ ಸಾಮಾನ್ಯ ತಂದೆಯಾಗಿ ಜೀವನ ಪರ್ಯಂತ ಒಂಟಿಯಾಗಿ ನನ್ನ ನೀ ಮನೇಲೆ ಇಟ್ಕೋತಿರೋ ನೀವೇ ನಿರ್ಧಾರ ಮಾಡಿ. ಗೀತಾ, ನಿಂತ್ಕೊಮ್ಮ. ಒಬ್ಬ ಸಾಧಾರಣ ಹೆಣ್ಣು ಮಗಳ ತಂದೆಯಾಗಿ ಆಲೋಚನೆ ಮಾಡದೆ ಹೊರತು ಅನ್ಯಾಯ ಅಕ್ರಮಗಳನ್ನು ಎದುರಿಸೋ ಧೈರ್ಯ ಸ್ಥೈರ್ಯ ತುಂಬಿದ ಹೆಣ್ಣು ಮಗಳ ತಂದೆಯಾಗಿ ಯೋಚನೆ ಮಾಡ್ಲಿಲ್ಲಮ್ಮ. ಆಗ್ಲಮ್ಮ, ನಿನ್ನಿಷ್ಟದ ಹಾಗೆ ಆ ಶ್ರೀಧರ್ ಜೊತೆಲೆ ನೀನು ಮದುವೆ ಮಾಡ್ತೀನಮ್ಮ. ಡ್ಯಾಡಿ, ನಿಮ್ಮಂಥ ತಂದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ರೆ ಈ ದೇಶದಲ್ಲಿ ವರದಕ್ಷಿಣೆ ಹೆಸರೇ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ಈ ವರದಕ್ಷಿಣೆ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡಬೇಕಾದ್ರೆ ನನ್ನಂಥ ತಂದೆ ಒಬ್ಬ ಸಾಲದಮ್ಮ. ಗಂಡದೇ ಇರೋ ನಿನ್ನಂತ ಹೆಣ್ಣು ಮಕ್ಕಳು ಬರ್ಬೇಕು. ವರದಕ್ಷಿಣೆ ತರಲಿಲ್ಲ ಅಂತ ಕಣ್ಣು ಕೆಂಪಗ್ ಮಾಡ್ಕೊಳ್ಳೋ ಅತ್ತೆಯ ಕಣ್ಗುಡ್ಡೆ ಕಿತ್ತು ಹಾಕುವಂತ ಸೊಸೆಯರು ಬರ್ಬೇಕು. ತಾಳಿ ಕಟ್ಟದ ಕೂಡ್ಲೆ ತಲೆ ತಗ್ಸೋ ಪ್ರತಿಯೊಬ್ಬ ಹೆಣ್ಣು ಮಗಳು ಈ ವರದಕ್ಷಿಣೆ ಶೋಷಣೆನ ನಿರ್ಮೂಲ ಮಾಡೋ ಭದ್ರಕಾಳಿ ಆಗ್ಬೇಕಮ್ಮ, ಭದ್ರಕಾಳಿ ಆಗ್ಬೇಕು. Go ahead. ಡ್ಯಾಡಿ, ಇನ್ನೊಂದ್ಸಲ ನನ್ನ ಮದುವೆ ಅನ್ನೋ ಮಾತು ಎತ್ಬೇಡಿ ಪ್ಲೀಸ್. ಹಾಗಂದ್ರೆ ಹಾಗಪ್ಪ, ಇರೋ ಮಗನ ಕೊನೆವರೆಗೂ ಇದೇ ತರ ನೋಡ್ಕೊಂಡು ಸಾಯ್ಬೇಕೇನ್ ನಾವು? ಹಠ ಮಾಡ್ಬೇಡ್ವೋ, ನಿಮ್ ತಾಯಿ ಮಾತು ಕೇಳು, ಒಪ್ಕೊಳಪ್ಪ. ಅಪ್ಪ, ನನ್ನ ಹೃದಯದಲ್ಲಿ
ರೇಖಾಗಿರೋ ಸ್ಥಾನನ ಇನ್ನೊಬ್ರು ಕೊಡ್ಲಾರೆಪ್ಪ, ಇನ್ನೊಬ್ರು ಕೊಡ್ಲಾರೆ. ಚಿತ್ರ, ತಂದೆ ತಾಯಿಗಳ ಮನಸ್ಸನ್ನು ನೋಯಿಸ್ಬಿಡ್ವು. ನಮ್ಮ ರೇಖಾ ಸ್ನೇಹಿತೆ ಗೀತಾ ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಪಟ್ಟಾಗ ಹಠ ಹಿಡಿದು ಕೂತ್ಬಿಟ್ಟಿದಾಳ ಕಣೋ. ನಿನ್ನ ಮತ್ತೆ ಮನುಷ್ಯನಾಗಿ ಮಾಡಿ ಸತ್ತಿರೋ ನಮ್ಮ ರೇಖಾ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅಂತ ಎಷ್ಟೊಂದು ಆಸೆ ಪಡ್ತಿದ್ದಾಳೆ ಗೊತ್ತೇನೋ. ಒಪ್ಕೊಳ್ಳೋ, ಒಪ್ಕೊಳ್ಳೋ. ಹೌದು ಕಣೋ, ಆಗ ನೀನು ಸುಖವಾಗಿರ್ಬೇಕು ಅಂತಾನೆ ನೀನ್ ಹೇಳಿ ಸಂಬಂಧಕ್ಕೆ ಒಪ್ಕೊಂಡೆ. ಈಗ್ಲೂ ನೀನ್ ಸುಖವಾಗಿರ್ಬೇಕು ಅಂತ ತಾನೇ ಇನ್ನೊಂದು ಮದುವೆ ಮಾಡ್ಕೊಂತ ಬೇಡ್ಕೊತಿದ್ದೀನಿ. ನೀನ್ ಆಗಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಮ್ಮ, ಹೆತ್ತವ್ರ ಮನಸ್ಸು ನೋಯಿಸ್ಬಾರ್ದಪ್ಪ. ಒಪ್ಕೊಳ್ಳೋ ಶ್ರೀಧರ. ಒಪ್ಕೊಳ್ಳೋ, ಒಪ್ಕೊಳ್ಳೋ ಶ್ರೀಧರ. ಶ್ರೀಧರ. ಒಪ್ಕೊಳ್ಳೋಪ್ಪ, ಒಪ್ಕೊಳ್ಳೋ. ಸರಿ ಸರಿ, ನಿಮ್ಮಿಷ್ಟ ತೆರೆ ಆಗ್ಲಿ. ಬಾಮ್ಮ, ಬಲಗಾಲ ಇಟ್ಕೊಂಡು ಒಳಗಡೆ ಬಾ. ಅತ್ತೆ ಮನೆಗೆ ಮೊದಲನೇ ಸಲ ಸೊಸೆ ಬರುವಾಗ ಬರಿಗಾಲಿಡೋದು ಶುಭ ಅಲ್ಲ ಅತ್ತೆ. ಅವಳು ತಂದಿರೋ ಚಿನ್ನದ ಒಡವೆಗಳು ಹೊಸಲು ದಾಟಿದ್ರೇನೆ ಒಳ್ಳೇದು. ನೋಡಿ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಲ್ಲಮ್ಮ. ಇಷ್ಟೊಂದು ಒಡವೆಗಳೆಲ್ಲ ನಮಗೇನಾ? ನನಗೆ. ನಮ್ಮನೆ ಮಹಾಲಕ್ಷ್ಮಿ, ವರಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಬಲಗಾಲಿಂದ ಅಕ್ಕಿ ಸೇರಿನವದ್ದು. ಒಳಗಡೆ ಬಾ ಅಮ್ಮ. ಅಕ್ಕಿ ತುಂಬಿರೋ ಸೇರಲ್ಲ ಅತ್ತೆ, ಚಿನ್ನದ ಕಾಸಿರೋ ಸೇರು. ಚಿನ್ನದ ಕಾಸ? ಅಕ್ಕ, ಅದನ್ನ ಕುಡ್ಕೊಂಡು. ಅದು ನಮ್ಮನೇಲಿ ಇಲ್ವಲ್ಲಮ್ಮ. ನೀವೇನು ಯೋಚನೆ ಮಾಡ್ಬೇಡಿ, ಅದನ್ನು ನಮ್ಮನೆಯಿಂದಾನೇ ತಂದಿದ್ದೀನಿ. ನಿಮ್ಮನೆಯಿಂದಲೇ? ಹೌದತ್ತೆ. ಬಂಗಾರಮ್ಮ. ಮಹಾಲಕ್ಷ್ಮಿ, ಇದನ್ನ ಬಲಗಾಲಿಂದ ಒದ್ದು ಒಳಗಡೆ ಬಾಮ್ಮ. ಇದೇನೇ ಮಲ್ಲು, ಎಡಗಾಲ ಓದ್ಬಿಟ್ರಲ್ಲ. ಸಾಕ್ರಿ, ನನ್ ಸೊಸೆ ಬಂಗಾರ ತೊಟ್ಲಲ್ಲಿ ಬೆಳೆದವಳು. ಎಡಗಾಲ ಆದ್ರೇನು ಬಲಗಾಲ ಆದ್ರೇನು. ನೀ ಬಾಮ್ಮ ಬಾ. ಬಂಗಾರ ಸೊಸೆ ಕಡೆ ತೂಕ ಜಾಸ್ತಿ, ತಡ್ಕೋಬೇಕು. ಬಡ್ರಿ. ಅಕ್ಕ, ನಮ್ಮ ಅದೃಷ್ಟನೇ ಅದೃಷ್ಟ. ಇದೆಲ್ಲ ನಮಗೆ ಅಲ್ವಾ? ಹೌದು ಕಣ. ಅದಕ್ಕೆ ಕಣ ಬಂಗಾರದಲ್ಲಿ ಅರ್ಸ್ಕೊ. ತುಂಬ್ತೀನಿ. ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಮ್ಮ. ಬೇಡಿ ಅದಕ್ಕೆ, ನನ್ ಕೈ ಒಳ್ಳೇದಲ್ಲ, ನೀವೇ ಹಚ್ಚಿ. ಯಾಕಮ್ಮ? ರೇಖಾ ಅದಕ್ಕೆ ಮೊದಲನೇ ದಿನ ಈ ಮನೆಗ್ ಬಂದಾಗ ಕರ್ಪೂರನ ನಾನೇ ಹಚ್ಚಿದ್ದು. ಅದಕ್ಕೆ ಅಂತ ಕಾಣುತ್ತೆ ದೇವ್ರಂತ ಅದಕ್ಕೆ ಸತ್ತೋದ್ರು. ಈ ಅತ್ತಿಗೆ ಕೂಡ ಸತ್ ಹೋಗ್ತಾಳೆ ಅಂತ ಭಯನಾ? ಈ ಅತ್ತಿಗೆ ಅಷ್ಟು ಸುಲಭವಾಗಿ ಸಾಯೋಳಲ್ಲಮ್ಮ. ಪರವಾಗಿಲ್ಲ, ನೀನೇ ಹಚ್ಚು. ರೇಖಾ, ಈ ಬಹುಮಾನನ ಇಬ್ರು ಹಂಚ್ಕೊಳ್ಳಿ ಅಂತ ಆವತ್ ಪ್ರಿನ್ಸಿಪಾಲ್ ಹೇಳಿದ್ರು. ಆದ್ರೆ ಇವತ್ತು ಈ ಬಹುಮಾನದ ಜೊತೆಗೆ ಗಂಡನನ್ನು ಹಂಚ್ಕೋಬೇಕಾಗಿ ಬಂತು. ವಿಧಿ ಲೀಲೆ ಎಷ್ಟು ವಿಚಿತ್ರವಾಗಿದೆ ನೋಡಿದ್ಯಾ? ಏನು ಅಂದ್ರೆ, ಸತ್ತೋದ ರೇಖಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ರೇಖಾ ಸಾಯ್ಲಿಲ್ಲ ಗೀತಾ, ನಾನೇ ಅವಳನ್ನು ಕೊಂದ್ಬಿಟ್ಟೆ. ನೀವಾ? ಹೌದು ಗೀತಾ. ಆವತ್ತು ರೇಖಾ ಹೆರಿಗೆ ತವ್ರ ಮನೆಗೆ ಹೋಗ್ತೀನಿ ಅಂದಾಗ ಬೇಡ ಅಂತ ನಾನು ತಡಿದೇ ಇದ್ದಿದ್ರೆ ಬಹುಶಃ ಈಗ ಅವಳು ಬದುಕಿರ್ತಿದ್ಲೋ ಏನೋ. ಅವಳ ದೇಹ ಈ ಮನೇಲೆ ಸುಟ್ಟು ಬೂದಿ ಆಗ್ಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿರೋವಾಗ ತವ್ರ ಮನೆಗೆ ಹೋಗೋಕೆ ಹೇಗ್ ಸಾಧ್ಯ? ಏನ್ರಿ, ಗರ್ಭಿಣಿಯಾಗಿದ್ದ ರೇಖಾ ಆ ಸಮಯದಲ್ಲೂ ಮನೆ ಕೆಲಸ ಮಾಡ್ತಿದ್ಲು ಅಂದ್ರೆ ಒಂದ್ ವೇಳೆ ನಿಮ್ ತಾಯಿ... ಗೀತಾ, ನಮ್ ತಾಯಿ ಒಳ್ಳೆತನದ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಅವ್ರನ್ನ ದೂಷಣೆ ಮಾಡ್ಬೇಡ. ರೇಖಾನ ತನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು.
ಬೇಡ ಬೇಡ ಅಂತ ಅಮ್ಮ ಎಷ್ಟು ಸಲ ಹೇಳಿದ್ರು ಅವ್ರ ಮಾತು ಕೇಳಿದೆ ರೇಖಾನೇ ಎಲ್ಲ ಕೆಲಸ ತಾನೇ ಮಾಡ್ತಾ ಇದ್ಲು. ಅಟ್ಲೀಸ್ಟ್ ಅಮ್ಮನ ಮಾತನಾದ್ರೂ ಕೇಳುತ್ತಿದ್ರೆ ಈ ಅಪಘಾತ ನಡೀತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಿನಗೊಂದು ವಿಷಯ ಗೊತ್ತಾ? ರೇಖಾ ಸತ್ತ ಗಳಿಗೆಯಿಂದ ಅಮ್ಮ ಒಂದು ತುತ್ತು ನೀರು ಕುಡ್ದಿಲ್ಲ. ಪಾಪ, ದಿನ ದಿನಕ್ಕೂ ಬಡವಾಗ್ತಾ ಇರೋ ಅತ್ತೆ ನೋಡಿದ್ರೆ ಆ ವಿಷಯ ಅರ್ಥ ಆಗುತ್ತೆ. ನೋಡಿ, ನೀವ್ ಹೀಗೆ ರೇಖಾ ಚಿಂತೆನೆ ಮಾಡ್ತಾ ಕೊರಗ್ತಾ ದಿನ ಕಳೀತಿದ್ರೆ ನಾನ್ ಮಾಡ್ಕೊಂಡ್ ಮದ್ವೆಗೆ ಅರ್ಥನೇ ಇಲ್ಲ. ಕತ್ಲಾದ್ ನಿಮ್ ಬಾಳಕ್ ಬೆಳಕಾಗಿ ರೇಖಾ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಆಸೆಗಳು ನೆರವೇರ್ಬೇಕಾದ್ರೆ ನೀವು ಮತ್ತೆ ನಿಮ್ ಕೆಲ್ಸದ ಮೇಲೆ ಗಮನ ಕೊಟ್ಟು ಊರ್ಗ್ ಹೊರಡಿ ಪ್ಲೀಸ್. ಬಾಸುಮತಿ, ಏನ್ ಉದ್ಯೋಗನೋ ಏನೋ, ಮದುವೆ ಆಗಿ ಇನ್ನು 10-15 ದಿವಸ ಕೂಡ ಕಳೆದಿಲ್ಲ, ಆಗ್ಲೇ ಪ್ರಯಾಣ. ಶ್ರೀಧರ, ಒಂದ್ 10-20 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಮನೆ ನೋಡಪ್ಪ. ಅಮಾವಾಸ್ಯೆ ಕಳೆದ ತಕ್ಷಣ ಗೀತನ್ ಕಳ್ಕೊಂಡು ಹೋಗುವಂತೆ. ಏನತ್ತೆ, ನಾನ್ ನಿಮ್ಗೆ ಅಷ್ಟು ಬೇಜಾರ್ ಮಾಡಿದ್ದೀನಾ? ಆಗ್ಲೇ ನನ್ನ ನಿಮ್ ಮನೆಯಿಂದ ಕಳಿಸ್ಬೇಕು ಅಂತಿದ್ದೀರಲ್ಲ, ಯಾಕೆ? ಅಯ್ಯೋ ನನ್ನ ಬಂಗಾರ, ಎಲ್ಲಾದ್ರೂ ಉಂಟಾ? ನಿನ್ನ ಮನೆ ಬಿಟ್ಟು ಹೋಗೊಂದವ್ರ ಬಾಯಿಲಿ ಹುಳ ಬೀಳುತ್ತೆ. ಮೊದಲನೇ ಸೊಸೆ ಸತ್ ಹೋದ್ಲಲ್ಲ ಅಂತ ಹಗಲು ರಾತ್ರಿ ಕೊರಗಿ ಕೊರಗಿ ಎಷ್ಟು ಸಣ್ಣಗಾಗ್ಬಿಟ್ಟಿದ್ದೀರಾ ಅತ್ತೆ. ಕಷ್ಟದಲ್ಲಿರೋ ನಿಮ್ಮನ್ ಬಿಟ್ಟು ಇವ್ರ ಜೊತೆ ಪಟ್ಟಣದಲ್ಲಿ ಸಂಸಾರ ಮಾಡ್ಬೇಕಾ? ಆಹಾ, ಸಾಕ್ಷಾತ್ ದೇವತೆ ಆಗಿರೋ ನಿಮ್ ಸೇವೆ ಮಾಡೋದೇ ನನ್ ಜೀವನದ ಆಸೆ ಅತ್ತೆ. ದಯವಿಟ್ಟು ಬೇಡ ಅನ್ಬೇಡಿ. ಅಯ್ಯೋ ಅಯ್ಯೋ, ನನ್ನಮ್ಮ, ನನ್ ತಾಯಿ, ಅತ್ತೆ ಮೇಲೆ ಎಷ್ಟು ಭಕ್ತಿನೇ ನಿನಗೆ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ. ಹೋದ್ ಜನ್ಮದಲ್ಲಿ ಮಾಡಿರ್ಬೋದು ಕಣೆ. ಈ ಜನ್ಮದಲ್ಲೂ ನೀವೇನ್ ಕಮ್ಮಿ ಪುಣ್ಯ ಮಾಡಿದೀರಾ? ಪುಣ್ಯ ಮಾಡೋದು ಅಂದ್ರೆ ನಿಮ್ಮ ಅತ್ತೆಗೆ ಹಸುವಿನ ಹಾಲು ಕುಡ್ದಂಗಮ್ಮ. ಶ್ರೀಧರ, ಪಾಪ ಪುಣ್ಯ ಅಂತ ಇಲ್ಲೇ ಇದ್ರೆ ಹೊತ್ತು ನೆತ್ತಿಗೇರಿ ಪಿತ್ತ ಕೆರಳತ್ತೆ. ಮೊದಲು ಹೊರಡು. ಹೋಗ್ಬರ್ತೀನಮ್ಮ. ಒಳ್ಳೇದಪ್ಪ.